ಸೊ ಇವತ್ತಿನ ಟಾಪಿಕ್ ನಾನ್ ಸ್ಕೇಲ್ ವಿಕ್ಟ್ರೀಸ್ ಅಂತೇಳಿ. ನಾನ್ ಸ್ಕೇಲ್ ವಿಕ್ಟ್ರೀಸ್ ಅಂದ್ರೆ ಏನಪ್ಪ ಅಂದ್ರೆ ಈಗ ನಾ ಯಾವಾಗ 90ರಿಂದ 65 kg ನಂದು ವೆಯ್ಟ್ ಲಾಸ್ ಪ್ರೊಸೆಸ್ ಇತ್ತು. ಅದು 1.5 ವರ್ಷ ತನಕ ನಂಗೆ ಟೈಮ್ ತೊಗೊಂಡಿತ್ತು. ಆವಾಗ ನಾ ಪ್ರತಿ ರವಿವಾರಗೊಂದ್ಸಲ ಮುಂಜಾನೆ ನಂದು ವೆಯ್ಟ್ ಚೆಕ್ ಮಾಡ್ಕೋತಿದ್ನಿ. ಆ ಜರ್ನಿ ಒಳಗೆ ಹೆಂಗಂದ್ರೆ ಎಷ್ಟೋ ವಾರ ಎಷ್ಟೋ ತಿಂಗಳು ನಂದು ಒಂದೊಂದು ಸಲ ವೇಟ್ ಅದು ಏನು ತೋರಿಸ್ತಿತ್ತು ಬರೀ ಅಷ್ಟೇ ಇರ್ತಿತ್ತು. ಆದ್ರೆ ನನಗೇನಂದ್ರೆ ನನ್ನ ಡ್ರೆಸ್ ಸೈಜಾಗ ಮತ್ತು ನಂದು ಹಾಕೊಳ್ಳೋ ಪ್ಯಾಂಟಾಗ ಇದ್ರೊಳಗೆಲ್ಲ ಏನಂದ್ರೆ ನನಗೆ ಭಾಳ ಡಿಫ್ರೆನ್ಸ್ ಕಂಡು ಬರ್ತಿತ್ತು. ವೇಟ್ ಮಾತ್ರ ನಂಗೆ ತೋರಿಸೋದು 70 kg ಅಂತೇಳಿ ತೋರಿಸಿದ್ರು ನನಗೆ ಗೊತ್ತಾಕೈತೇನಂದ್ರೆ ಇಲ್ಲ ಈ ಸಲ ಡ್ರೆಸ್ ಮೊದ್ಲಿನ್ಕಿಂತ ಲೂಸ್ ಆಗೈತೆ ನನಗೆ ಮೈಯಾಗ ಹಾಕೊಂಡಾಗ ಅಂಥೇಳಿ ನನಗೆ ಅನ್ನಿಸ್ತಿತ್ತು. ಸೊ ಅದಕ್ಕೆ ಏನಂತಾರ ನಾನ್ ಸ್ಕೇಲ್ ವಿಕ್ಟ್ರೀಸ್ ಅಂತಾರ. ಅಂದ್ರೆ ನಿಮ್ದು ವೇಟಿಂಗ್ ಮಷಿನಾಗ ಅಷ್ಟೇ ತೋರಿಸ್ರು ಅಥವಾ ಹೆಚ್ಚು ತೋರಿಸ್ರು ಅಂತ ಇಟ್ಕೋರಿ. ಹೆಚ್ಚು ತೋರಿಸ್ರು ಅಥವಾ ಅದ ಸೇಮ್ ವೇಟ ತೋರಿಸ್ರು ಅದು ತಿಂಗಳಾನ್ಗಟ್ಲೆನ ಇರ್ಬೋದು. ಅದು ಯಾಕಂದ್ರೆ ನನಗೂ ಅನುಭವ ಆಗೈತದ. 6 ತಿಂಗಳಗಟ್ಲೆ ಸೇಮ್ ವೇಟ ನಾನು ತೋರಿಸೈತಿ ಮಷಿನ್ ಮೇಲೆ. ನನ್ನ ಬಾಡಿ ಕಾಂಪೋಸಿಷನ್ ಒಳಗೆ ಭಾಳ ಚೇಂಜಸ್ ನಾ ನೋಡ್ಕೊಂಡನಿ. ನೀವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಕರೆಕ್ಟ್ ಮಾಡಾಕತ್ತಿರ್ತೀರಿ, ಆದ್ರೆ ನಿಮ್ಮದು ವೇಟ್ ನೀವು ಚೆಕ್ ಮಾಡಿದಾಗ ಒಮ್ಮೆ ವೇಟ್ ಮಾತ್ರ ರೆಡ್ಯೂಸ್ ಆಗಿರಂಗಿಲ್ಲ. ಸೊ ಅದೇನು ಬಾಡಿ ಕಾಂಪೋಸಿಷನ್ ಚೇಂಜ್ ಆಕತಿ ಅದಕ್ಕೆ ನಾನ್ ಸ್ಕೇಲ್ ವಿಕ್ಟ್ರೀಸ್ ಅಂತಾರ. ಸೊ ಬರೀ ವೇಟ್ ಲಾಸ್ ಪ್ರೊಸೆಸ್ ಒಳಗೆ ಬರೀ ನಾವು ಮಷಿನ್ ಮೇಲೆ ನಿಂತು ಆ ನಂಬರ್ ಏನು ನೋಡ್ತೀವಿ ಅದೇನು ಇಂಪಾರ್ಟೆಂಟ್ ಇಲ್ಲ. ನಾ ಯಾವಾಗೂ ಹೇಳೀನಿ ಅದನ್ನು ಭಾಳ ಅಷ್ಟು ತಲೆ ಕೆಡ್ಸ್ಕೋಬಾರ್ದು ಅಂತೇಳಿ. ಯಾವಾಗ ನಾವು ಫಾಸ್ಟಿಂಗ್ ಮಾಡ್ತೀವಿ ಅಥವಾ ಉಪವಾಸ ಮಾಡಿದಾಗ ಒಮ್ಮೆ ಬಾಡಿ ಏನು ಮಾಡ್ತದೆ ಅಂದ್ರೆ ನಮ್ಮ ಬಾಡಿ ಒಳಗೆ ಏನೇನು ರಿಪೇರಿ ಆಗಬೇಕು, ಯಾವ್ಯಾವ ಸೆಲ್ ಡ್ಯಾಮೇಜ್ ಆಗ್ಯಾವ, ಏನು ಆರ್ಗನ್ಸ್ಗೆ ಏನಾಗೈತಿ, ಭಾಳ ಇಂಪಾರ್ಟೆಂಟ್ ಏನೈತಿ ಆ ಕೆಲಸ ಅದು ಮಾಡ್ಕೋತಾ ಬರ್ತೈತಿ. ಸೊ ಅದಕ್ಕೆ ಇದ್ರೊಳಗೆ ಫಸ್ಟಿಗೆ ನಿಮ್ದು ಫ್ಯಾಟ್ ಲಾಸ್ ಅಲ್ಲ, ಇದ್ರೊಳಗೆ ಏನಂದ್ರೆ ಬಾಡಿಯನ್ನು ಹೀಲಿಂಗ್ ಮಾಡ್ತೈತಿ ಅಥವಾ ಬಾಡಿಗೆ ಏನು ಅದ್ರದ್ದು ಡ್ಯಾಮೇಜ್ ಆಗಿರ್ತೈತಿ ಬಾಡ್ಯಾಗ ಒಳಗೆ ಬೇರೆ ಆರ್ಗನ್ಸಿಗೆ ಏನು ಸಪೋರ್ಟ್ ಬೇಕು ಅಥವಾ ಅವು ಕರೆಕ್ಟಾಗಿ ಫಂಕ್ಷನ್ ಆಗ್ಬೇಕಂದ್ರೆ ಏನೇನು ಆಗ್ಬೇಕು ಅದನ್ನು ಮೊದಲು ಪ್ರಯಾರಿಟಿ ಆಗಿ ತೊಗೋತೈತಿ. ಸೊ ಆ ಹೀಲಿಂಗ್ ಪ್ರೊಸೆಸ್ಸನ್ನು ಮೊದಲು ಆಕತಿ. ಅದರದ್ದು ಒಂದು ಸೈಡ್ ಎಫೆಕ್ಟ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇದೇನಂದ್ರೆ ವೇಟ್ ಲಾಸ್ ಇದ್ದಂಗದ. ಸೊ ಪ್ರತಿ ತಿಂಗಳು ನಿಮ್ಮದು ಕಂಟಿನ್ಯೂಸ್ ಆಗಿ ವೇಟ್ ಲಾಸ್ ಹಾಕೋತನ ಹೋಗಂಗಿಲ್ಲ. ಆ ಟೈಮಿಗೆ ಯಾವಾಗ ನೀವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ರು ವೇಟ್ ಲಾಸ್ ಆಗಂಗಿಲ್ಲಲ್ಲ, ಅವಾಗ ನೆನಪಿಟ್ಕೋರಿ ಏನಂದ್ರೆ ಬಾಡಿ ಒಳಗೇನೋ ಇಂಪಾರ್ಟೆಂಟ್ ಹೀಲಿಂಗ್ ನಡ್ಸೈತಿ ಅಂಥೇಳಿ, ಅದ್ರ ಏನೋ ಇಂಪಾರ್ಟೆಂಟ್ ಕೆಲಸ ನಡ್ದೈತಿ ಅಂಥೇಳಿ. ಸೊ ಅದಕ್ಕಾಗಿ ನಾವು ವೇಟ್ ಚೆಕ್ ಮಾಡಿದಾಗೊಮ್ಮೆ ಸೇಮ್ ಅದ ನಂಬರ್ ಇತ್ತು, ಎಲ್ಲ ಕರೆಕ್ಟ್ ಮಾಡದಾನಿ, ಫಾಸ್ಟಿಂಗ್ ಡಯಟ್ ಚಲೋ ನಡ್ದೈತಿ, ನಂದು ಹೆಲ್ತಿ ಫುಡ್ ತಿನ್ನತಾನೆ ಅಂದರೂ ವೇಟ್ ಲಾಸ್ ಆಗುವತ್ತಾಗೈತಿ ಅಂದ್ರೆ ಅದನ್ನು ಭಾಳ ಅಷ್ಟು ತಲೆ ಕಟ್ಸ್ಕೋಬಾರ್ದು. ಯಾಕಂದ್ರೆ ಅದು ಎಕ್ಸ್ಪೀರಿಯನ್ಸ್ಲೆ ಗೊತ್ತಾಗತಿ. ಈಗ ನಾನು 3 ವರ್ಷ ಆತು ಮಾಡಾಕತ್ತಿ, ನನಗೆ ಗೊತ್ತಾಗೈತದ ಏನಂದ್ರೆ ಏನೋ ಒಂದು ಒಳಗೆ ಬಾಡಿ ಹೀಲಿಂಗ್ ಕೆಲಸ ನಡ್ದೈತಿ ಅನ್ನಂಗೆ. ಆಮೇಲೆ ವೇಟಿಂಗ್ ಮಷಿನ್ ನೋಡ್ರಿ, ಅದು ಜಸ್ಟ್ ನಿಮ್ದು ನಂಬರ್ ಅಷ್ಟೇ ತೋರಿಸ್ತೈತಿ, ಬಾಡಿ ಒಳಗೆ ಏನಾಗತೈತಿ ಅನ್ನೋದು ಅದು ತೋರ್ಸಂಗಿಲ್ಲ. ಒಳಗೆ ಏನು ನಮ್ಮ ಬಾಡ್ಯಾಗ ಆಗಾಕತೈತಿ, ಏನೇನು ರಿಪೇರಿ ನಡ್ದೈತಿ, ಹೀಲಿಂಗ್ ನಡ್ದೈತಿ ಅಂಥೇಳಿ ಅದೇನು ಹೇಳಂಗಿಲ್ಲ. ಅದಕ್ಕೆ ಆ ವೇಟಿಂಗ್ ಮಷಿನ್ ಮೇಲೆ ನಿಂತು ನೀವು ನಂಬರ್ ನೋಡಿದಾಗ ಅದು ನಿಮಗೆ ಬೇಕಾಗಿದ್ದ ನಂಬರ್ ಇಲ್ಲ ಅಂದ್ರೆ ಅದನ್ನು ಒಟ್ಟ ತಲೆ ಕಟ್ಸ್ಕೊಬ್ಯಾಡ್ರಿ. ಏನಂದ್ರೆ ಡಿಮೋಟಿವೇಟ್ ಆಗಬೇಡ್ರಿ. ಅದ್ರ ಬದಲಿ ತಿಳ್ಕೋರಿ ಏನಂದ್ರೆ ಇಂಪಾರ್ಟೆಂಟ್ ಕೆಲಸ ಬಾಡ್ಯಾಗ ನಡೆದೈತಿ ಅಂಥೇಳಿ. ಆದರೆ ಇನ್ನೊಂದೇನು ಅಬ್ಸರ್ವ್ ಮಾಡ್ಬೋದಂದ್ರೆ ಯಾವಾಗ ಈ ಥರ ಆಕೈತಿ ಆವಾಗ ದೇರ್ ವಿಲ್ ಬಿ ಅ ನಾನ್ ಸ್ಕೇಲ್ ವಿಕ್ಟ್ರಿ. ಏನಂದ್ರೆ ನೀವು ನಿಮ್ಮ ಡ್ರೆಸ್ ಹಾಕೊಂಡಿದ್ದ ಡ್ರೆಸ್ಸರ ನಿಮ್ಗೆ ಒಂಥರ ಲೂಸ್ ಆಗಿರ್ತೈತಿ, ಅಥವಾ ನಿಮ್ಮ ಪ್ಯಾಂಟ್ ಸೈಜ್ ಅವು ಲೂಸ್ ಆಗಿರ್ತಾವ. ಅಂದ್ರೆ ಮೈ ಒಂಥರ ಹಗರ್ ಅನಿಸ್ತಿರ್ತೈತಿ, ಭಾಳ ಚಲೋ ಅನಿಸ್ತಿರ್ತೈತಿ, ಪ್ರೊಡಕ್ಟಿವಿಟಿ ಜಾಸ್ತಿ ಆಗಿರ್ತೈತಿ, ನಮ್ದು ಎನರ್ಜಿ ಹೆಚ್ಚಾಗಿರ್ತೈತಿ. ಸೊ ಇದೆಲ್ಲ ನಾನ್ ಸ್ಕೇಲ್ ವಿಕ್ಟ್ರೀಸ್. ಮತ್ತು ಇನ್ನೊಂದೇನಂದ್ರೆ ಎಲ್ಲರಿಗೂ ವೇಟ್ ಲಾಸ್ ಜರ್ನಿಯಾಗ ನಮ್ಗೆ ತೆಳ್ಳಗ ಅಂತ ಅನಿಸ್ತಿರಂಗಿಲ್ಲ. ಯಾಕಂದ್ರೆ ನಾವು ಅದ ಬಾಡಿ ನೋಡಿ ನಮ್ಗೆ ಅಷ್ಟು ನಮಗೆ ಡಿಫ್ರೆನ್ಸ್ ಗೊತ್ತಾಗಂಗಿಲ್ಲ ಅದು ಒಂದೊಂದ್ಸಲ. ಅದಕ್ಕೆ ಯಾವಾಗೂ ಬೇರೆಯವ್ರದ್ದು ಕಮೆಂಟ್ ಏನು ಹೇಳ್ತಿರ್ತಾರೆ ಅದ್ರ ಕಡೆ ಭಾಳ ಲಕ್ಷ್ಯ ಇರಲಿ. ಅದು ಪಾಸಿಟಿವ್ ಕಮೆಂಟ್ ಇತ್ತಂದ್ರೆ ಏನಾದ್ರೆ ಯಾಕೋ ತೆಳ್ಳಗೆ ಅನ್ಸಾಕತಿ, ಚಲೋ ಕಾಣಕತಿ, ಈಗ
ವೆಯ್ಟ್ ಲಾಸ್ ಮಾಡ್ಕೊಳಕತ್ತೇನಂದ್ರೆ ಎಸ್ ಇಟ್ ಈಸ್ ಅ ನಾನ್ ಸ್ಕೇಲ್ ವಿಕ್ಟ್ರಿ. ಅದಕ್ಕೆ ಸ್ಕೇಲ್ ಮೇಲೆ ಭಾಳ ಅಷ್ಟು ಕಾನ್ಸಂಟ್ರೇಟ್ ಮಾಡಕ್ಕೆ ಹೋಗ್ಬೇಡ್ರಿ. ಮತ್ತು ಇನ್ನೊಂದು ನಾನೇ ತಿಳ್ಕೊಂಡನಿ ಏನಂದ್ರೆ, ನಾ ಯಾವಾಗ ಎವ್ರಿ ವೀಕ್ ಅಥವಾ ಎವ್ರಿ ಮಂತ್ ವೆಯ್ಟ್ ಲಾಸ್ ಪ್ರೊಸೆಸ್ಸಾಗ ವೆಯ್ಟ್ ಚೆಕ್ ಮಾಡ್ತೀನಿಲ್ಲ, ಅದು ಒಂಥರ ಕಿರಿಕಿರಿ ಅದು ಮೈಂಡಿಗೆ. ಯಾಕಂದ್ರೆ ಅದು ಹೌದು ನನಗೆಲ್ಲ ಗೊತ್ತೈತಿ ಏನಂದ್ರೆ, ಓಕೆ ಅದು ಇಟ್ಸ್ ಜಸ್ಟ್ ಅ ನಂಬರ್, ಅದು ನಮ್ಮ ಬಾಡ್ಯಾಗ ಏನಾಗಕತ್ತೈತಿ ಅಂತ ಹೇಳಂಗಿಲ್ಲ ಅಂಥೇಳಿ ನಮ್ಗೆ ಗೊತ್ತಿದ್ರು ಒಂಥರ ನಮ್ಗೆ ಹುಳ ಬಿಟ್ಟಂಗೆ ಆಕತಿ. ಯಾಕೆ ವೆಯ್ಟ್ ಲಾಸ್ ಆಗಿಲ್ಲ ನೋಡಿ ಈ ಸಲ ಅಂಥೇಳಿ. ಸೊ ಅದ್ರ ಬದಲಿ ನಾವು ವೇಟ್ ಚೆಕ್ ಮಾಡ್ಕೊಳ್ಳೋದೇ ಇರೋದನ್ನ ಬೆಸ್ಟ್ ಅಂತೇಳಿ ನನಗೆ ಅನಿಸ್ತತಿ. ಸೊ ಈಗ ನೋಡ್ರಿ, ನನಗೆ ಮಾರ್ಚ್ ಮಂತಿಂದ ನಾ ವೇಟ ಚೆಕ್ ಮಾಡ್ಕೊಂಡಿಲ್ಲ, ಯಾಕಂದ್ರೆ ನನ್ನ ಕಡೆ ಮಷೀನೂ ಇಲ್ಲ. ಬಟ್ ಆದ್ರೆ ಒಂಥರ ಮೈಂಡ್ ಫ್ರೀಡಮ್ ಐತೆ ನನಗೆ, ರಿಲ್ಯಾಕ್ಸ್ ಅದನಿ. ಏನಂದ್ರೆ ಅದ್ರ ಬಗ್ಗೆ ನನಗೆ ತಲೆ ಕೆಡ್ಸ್ಕೊಳಕತ್ತಿಲ್ಲ. ನಾ ಏನು ಕೆಲಸ ಅಂದ್ರೆ ಡೈಲಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ನಾ ಫಾಲೋ ಮಾಡಕತ್ತೇನೋ ಇಲ್ಲ ಅಂತೇಳಿ ನಾ ಅದನ್ನೊಂದ ಚೆಕ್ ಮಾಡಕತ್ತೇನೆ. ಎಸ್, ಐ ಆಮ್ ಫಾಲೋವಿಂಗ್ ಇಟ್ ಡೈಲಿ. ಅಂದ್ರೆ ತನ ಮುಂದೋಗಿ ಫ್ಯಾಟ್ ಲಾಸ್ ಆಕತಿ, ಅದರಿಂದ ವೆಯ್ಟ್ ಲಾಸು ಆಕತಿ, ಹಂಗೆ ಬಾಡಿ ಹೀಲು ಆಕತಿ. ಈಗ ನಂದ ಈ ಏಪ್ರಿಲ್ ಮಂತ್ ಚಾಲೆಂಜ್ ಒಳಗಿಂದ ತೊಗೊಂಡ್ರೆ ನಾನು ಯಾವ್ಯಾವ ಪ್ಯಾಂಟ್ ಮೀಡಿಯಮ್ ಸೈಜದ್ದು ಭಾಳ ಟೈಟ್ ಆಗಕತ್ತಾವ ಅಂತ ಹೇಳಿ ತೆಗೆದಿಟ್ಟಿದ್ನಿ, ಅವೆಲ್ಲ ಮತ್ತು ಹೊಳ್ಳೆ ಇದು 3rd ವೀಕ್ ನಾ ಹಾಕೊಳಕತ್ತಾನ ವಾಪಸ್. ನನಗೆ ಚಲೋ ಅನ್ಸಕತ್ತೈತಿ. ಅದ ನಾನ್ ಸ್ಕೇಲ್ ವಿಕ್ಟ್ರಿ. ಅದಕ್ಕೆ ಇಂಥ ನಾನ್ ಸ್ಕೇಲ್ ವಿಕ್ಟ್ರೀಸ್ಗಳನ್ನ ಯಾವಾಗೂ ಅಪ್ರಿಷಿಯೇಟ್ ಮಾಡ್ರಿ. ಇದು ವೇಟಿಂಗ್ ಮಷಿನ್ ಮೇಲೆ ನಿಮ್ಗೆ ಚೆಕ್ ಮಾಡ್ಕೊಳ್ಳೋದು ಹ್ಯಾಬಿಟ್ ಇದ್ರೂ ಇದನ್ನು ನೀವು ಅಬ್ಸರ್ವ್ ಮಾಡ್ರಿ ಅಂತ ಹೇಳಿ. ನೀವು ವಾರಕ್ಕೆ ಒಂದ್ಸಲನೋ ಅಥವಾ ತಿಂಗಳಿಗೆ ಒಂದ್ಸಲ ವೇಟ್ ಚೆಕ್ ಮಾಡ್ಕೊಂಡ್ರು ಅದ್ರೊಳಗೆ ಏನೋ ವೇಟ್ ಕಡಿಮೆ ಆಗಿಲ್ಲ ಅಂದರೂ ಇಟ್ಸ್ ಓಕೆ. ಬಟ್ ನಾನ್ ಸ್ಕೇಲ್ ವಿಕ್ಟ್ರೀಸ್ ಮೇಲೆ ನಿಮ್ಗೆ ಲಕ್ಷ್ಯ ಇರಲಿ. ರಿಯಲ್ ಆಗಿ ಅದ ನಮ್ಗೆ ಹೇಳೋದು ಏನಂದ್ರೆ, ನಮ್ಮ ಫ್ಯಾಟ್ ಲಾಸ್ ಬಾಡ್ಯಾಗ ಆಗಕತ್ತೈತೋ ಇಲ್ಲ ಅಂತ ಹೇಳಿ. ಆಮೇಲೆ ಇನ್ನೊಂದು, ಸ್ಕೇಲ್ ಆಗ ನಂಬರ್ ಕಡಿಮೆ ಬಂದ್ರೂ ನಿಮಗೂ ಹೆಂಗೆ ಅನ್ಸಾತೈತೆ ಅನ್ನೋದು ಭಾಳ ಇಂಪಾರ್ಟೆಂಟ್. ನಾ ಫಾಸ್ಟಿಂಗ್ ಮಾಡ್ರೆ ನನಗೆ ಒಟ್ಟ ಚಲೋಣ ಅನಿಸ್ವಾತು ಅಂದ್ರೆ ಅದು ಏನೋ ಪ್ರಾಬ್ಲಮ್ ಐತೆ ಅನ್ನಂಗೆ. ಆದ್ರೆ ನೀವು ಫಾಸ್ಟಿಂಗ್ ಮಾಡಿ ನಿಮ್ದು ವೇಟ್ ಹೆಚ್ಚಿದ್ರು ಅಡ್ಡಿಲ್ಲ, ನೀವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಿದಾಗ ಒಮ್ಮೆ ನಿಮ್ಗೆ ಚಲೋ ಅನಿಸ್ಬೇಕು. ನೋಡ್ರಿ, ನಂದು ವೇಟ್ ಲಾಸ್ ಜರ್ನಿಯಾಗ ನಾನ್ ಸ್ಕೇಲ್ ವಿಕ್ಟ್ರೀಸ್ ಏನಂದ್ರೆ, ನಂದು ಡ್ರೆಸ್ ಸೈಜ್ಗಳು ಬೇರೆ ಬೇರೆ ಹಾಕೋತ ಬಂತು. XXL, XL, ಲಾರ್ಜ್, ಮೀಡಿಯಮ್ ಈ ಥರ ಚೇಂಜ್ ಹಾಕೋತ ಬಂತು. ದಟ್ ಈಸ್ ಅ ನಾನ್ ಸ್ಕೇಲ್ ವಿಕ್ಟ್ರಿ. ಆಮೇಲೆ ಶೂ ಸೈಜು ಕಡಿಮೆ ಆಗೈತೆ ನಂದು ಆ್ಯಕ್ಚುಲಿ. ಕೈಯಾಗ ಒಂದು ಉಂಗುರ ಇತ್ತು ನಂದು, 10 ವರ್ಷದಿಂದ ನಾ ಅದ ಹಾಕೊಳಕತ್ತಿದ್ನಿ. ಸೊ ಅದು ನಾ ಯಾವಾಗ ನಂದು ವೆಯ್ಟ್ ಲಾಸ್ ಆತು ಅವಾಗ ಅದು ನಾ ಯಾವಾಗ 65 kg ಬನ್ನಿ ಅವಾಗ ಅದು ಕೈಯಾಗಿಂದ ತನ್ನ ಬೀಳಾಕ ಹತ್ತಿಬಿಡ್ತು ಬೆರಳಾಗಿಂದ. ಸೊ ಅದು ಒಂದು ನಾನ್ ಸ್ಕೇಲ್ ವಿಕ್ಟ್ರಿ ಅಂತ ಹೇಳ್ತಾನೆ. ಸೊ ಇಂಥವು ಸಣ್ಣ ಅದಾವ, ಬಟ್ ಇವ ಭಾಳ ಇಂಪಾರ್ಟೆಂಟ್. ಇಂಥವು ನೋಡಿ ನಾವು ಖುಷಿ ಪಡ್ಬೇಕು. ಅದ್ರ ಬದಲಿ ನಾವು ಆ ಸ್ಕೇಲ್ ಮೇಲೆ ನಿಂತು ಅಂದ್ರೆ ವೇಟಿಂಗ್ ಮಷಿನ್ ಮೇಲೆ ನಿಂತು ನಮ್ಮ ನಂಬರ್ ಕಡಿಮೆ ಆಗೈತಿಲ್ಲೋ ಅಂಥೇಳಿ ತಲೆ ಕೆಡ್ಸ್ಕೋಕ್ಕೆ ಹೋಗ್ಬಾರ್ದು. ಅದಕ್ಕೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ನಾ ಏನು ಹೇಳತ್ತೇನಂದ್ರೆ, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬರ್ರೇ ನಮ್ಮದು ವೇಟ್ ಲಾಸ್ ಅಥವಾ ಫ್ಯಾಟ್ ಲಾಸ್ ಅಲ್ಲ, ಇದು ಬಾಡಿಯನ್ನು ಹೀಲ್ ಮಾಡ್ತೈತಿ, ರಿಪೇರಿ ಮಾಡ್ತೈತಿ. ಅದರದ್ದು ಎಷ್ಟೋ ಬೆನಿಫಿಟ್ ಒಳಗೆ ವೇಟ್ ಲಾಸ್ ಒಂದು ಸೈಡ್ ಎಫೆಕ್ಟ್ ಅಂಥೇಳಿ. ಈ ವಿಡಿಯೋ ನಿಮ್ಗೆ ಲೈಕ್ ಆದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ ಜೋಡಿ ಶೇರ್ ಮಾಡಿರಿ. ಜಾಸ್ತಿ ಸಬ್ಸ್ಕ್ರೈಬರ್ ಆದ್ರೆ ನನಗೂ ಹುರುಪು ಬರ್ತೈತಿ ವಿಡಿಯೋ ಹೆಚ್ಚು ಮಾಡೋಕ್ಕೆ. ಥ್ಯಾಂಕ್ ಯು.